ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 8ನೇ ತಾರೀಕು ನವೆಂಬರ್ 2025 ಶನಿವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದ್ ಋತು, ಕಾರ್ತೀಕ ಮಾಸೆ, ಕೃಷ್ಣ ಪಕ್ಷದ ತೃತೀಯ ತಿಥಿ, ಮೃಗಶಿರಾ ನಕ್ಷತ್ರ, ಶಿವಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ಹಾಗೆಯೇ ಕನಕದಾಸರ ಜಯಂತಿ. ದಾಸ ಸಾಹಿತ್ಯದಲ್ಲಿ ಅತ್ಯಂತ ಮೇರು, ಅದೊಂದು ರೀತಿ ಅಚಿಂತ್ಯ ಅಂತ ಹೇಳ್ತೇವೆ, ಅನಂತ ಅಂತ ಹೇಳ್ತೇವೆ, ಬ್ರಹ್ಮಾಂಡ ಅಂತ ಹೇಳ್ತೇವೆ. ಬ್ರಹ್ಮಾಂಡಕ್ಕೆ ಎಲ್ಲೆಯೇ ಇಲ್ಲ, ಅದನ್ನು ಅಳೆದವರಿಲ್ಲ ಅಂತ ಹೇಳ್ತೇವೆ. ಅಂಥದ್ದೊಂದು ದಾಸ ಸಾಹಿತ್ಯದಲ್ಲಿ ಒಂದು ಮೇರು ಶ್ರೇಷ್ಠ ವ್ಯಕ್ತಿ ಅಂದರೆ ನಮ್ಮ ಕನಕದಾಸರು. ಅಂತ ಒಂದು ಕನಕದಾಸರ ನಾವು ನಾಡು ಕಂಡ ಒಂದು ಬಹುದೊಡ್ಡ ದಾಸ ಪರಂಪರೆಯ ಒಂದು ಶ್ರೇಷ್ಠ ಋಷಿ, ಮಹರ್ಷಿ, ತಪಸ್ವಿ ಅವರ ಈ ಜಯಂತ್ಯೋತ್ಸವ ನಮ್ಮಲ್ಲಿರ್ತಕ್ಕಂಥ ಈ ಜಾತಿ ವಿಷ ಬೀಜವನ್ನ ತೆಗಿಬೇಕು ಮಕ್ಕಳೇ. ಇಲ್ಲೆಲ್ಲಿಂದಲೋ ತರ್ತಿದ್ದಾರೆ, ಏನೋ ತರ್ತಿದ್ದಾರೆ. ನಮ್ಮಲ್ಲಿ ಗೊಂದಲಗಳು, ನಮ್ಮ ಪಾಡಿಗೆ ನಾವಿದ್ದೇವೆ, ಇದೆಲ್ಲ ಯಾರೋ ವಿಷ ಬೀಜ, ಒಂದು ಮರವನ್ನೇ ಹೇರ್ತಿದ್ದಾರೆ. ನಾವೆಲ್ಲ ಒಂದೇ. ನಮಗೆ ಜಾತಿಯ ಬಗ್ಗೆ ನಿಜವಾಗ್ಲೂ ನನಗೆ ನಂಬಿಕೆ ಇಲ್ಲ. ನಾನು ಇಂದಿಗೂ ಈ 32-33 ವರ್ಷಗಳ ಈ ಪಯಣದಲ್ಲಿ ಯಾರನ್ನು ಜಾತಿ ಕೇಳಿ ಜಾತಕ ಹೇಳಿಲ್ಲ. ಅದು ನನಗೆ ಗೊತ್ತೂ ಇಲ್ಲ. ತುಂಬಾ ಆತ್ಮೀಯರ ಗೆಳೆಯರ ಬಳಗ ಉಂಟು. ಇವತ್ತಿಗೂ ನನಗೆ ಯಾರದೇ ಒಬ್ಬರ ಜಾತಿ ಗೊತ್ತಿಲ್ಲ. ನನ್ನ ಸ್ಟಾಫ್ ಇರ್ಬೋದು, ಅವರ ಧರ್ಮವೂ ನಾನು ಕೇಳೋಲ್ಲ. ಅವ್ರ ಮನೇಲಿ ಏನು ಪ್ರಾರ್ಥನೆ ಮಾಡ್ತಾರೆ ಇಲ್ಲ, ಅವರ ಊಟ ಉಪಚಾರ ಯಾವುದೋ, ಯಾಕೆಂದ್ರೆ ಕನಕದಾಸರ ಅನುಸರಣೆ ಅಷ್ಟೇ. ಈ ಕುಲ ಇನ್ನೊಂದು ಅಂತ ಹೇಳಿ ಕೆಲವೊಂದು ರಾಜಕೀಯ ದೊಂಬರಾಟಗಳಿಗೆ, ಅವರದೇ ಆದಂಥ ಒಂದು ತಂತ್ರ ಸಾಧನೆಗೆ, ಟೆಕ್ನಿಕಲ್ ಆಸ್ಪೆಕ್ಟ್ ಅದೊಂದು ಪ್ಲ್ಯಾನ್ ಮಾಡಿ ನಮ್ಮಲ್ಲಿ ವಿಷಬೀಜ ಬಿತ್ತಿ ಬದಲಾಯಿಸ್ಬಿಟ್ಟಿದ್ದಾರೆ ಮಕ್ಕಳೇ. ಸ್ವಲ್ಪ ಎಚ್ಚರಿಕೆ. ಈ ಒಂದು ಶನಿ ಕುಜರ, ಈ ಒಂದು ಮೂಲ ತ್ರಿಕೋಣ ಭಾವ, ಅಲ್ಲೊಂದು ರೀತಿಯ ಧಾವಂತವೇ ಎಚ್ಚರಿಕೆ ಅಂತ ಹೇಳ್ತಾ ಇರಲಿ. ಶನಿವಾರ 8ನೇ ತಾರೀಕು ನೀವೊಬ್ಬ ವಿಶೇಷವಾಗಿ ಮಹಾರಥಿಯೇ. ಮಹಾರಥಿಯೇ. ನಿಮಗೆ ಗೊತ್ತಿಲ್ಲ ವಾಟ್ ಈಸ್ ಮಹಾರಥಿ? ಅತಿರಥ, ಮಹಾರಥ, ಸಮರಥ, ಅರ್ಧರಥ ಅಂತಕ್ಕಂಥದ್ದು ಹೇಳ್ತಾರೆ. ಆ 8 ಅನ್ನೋದರ ಗಂಟೆ ಹಾಗೆ ನಿಮಗ್ ಗೊತ್ತಿರಲ್ಲ. ಕರ್ಣನಂತೆ ಎಲ್ರೂ ನಿಮ್ ಶಕ್ತಿ ಜಾಸ್ತಿ ಅಲ್ವಾ? ನಿಮ್ಮನ್ನ ಚುಚ್ಚಿ 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 ಇವನೆದ್ದು ಬಿಟ್ರೆ ಇವನು ಬೆಳೆದು ಬಿಟ್ರೆ ಅಪರೂಪ ಬಲಗಳು ಮಕ್ಕಳೇ. ಎಲ್ಲೋ ನಿಮ್ಮನ್ನ ತುಳಿಯಲ್ಪಡ್ತೀರಿ. ಸೂತಪುತ್ರ ಇವನ್ ಯೋಗ್ಯತೆ ಇಲ್ಲ. ಗೊತ್ತು, ನಿಮಗೇ ಗೊತ್ತಿಲ್ಲದೆ ನಿಮ್ಮ ಒಳಗಡೆ ಅದೊಂದು ಅಗಾಧವಾಗಿರ್ತಕ್ಕಂಥ ಶಕ್ತಿ. ನೀವು ಬಂದಿರೋದೇ ನೋವನ್ನ ತಡಿಲಿಕ್ಕಲ್ಲ, ತಡ್ಕೊಳಕ್ಕಲ್ಲ, ಅದಕ್ಕೆ ಮೀರಿದಂಥ ಸಾಧನೆ. ಬಟ್ ಇವುಗಳ ಒಂದು ಪ್ರಭಾವ, ಸುತ್ತಮುತ್ತಲಿನ ಪರಿಸರದ ಪ್ರಭಾವದಿಂದ ನೀವೆಲ್ಲೋ ನನ್ನ ಶಕ್ತಿ ಇಷ್ಟೇ ಏನೋ, ನನ್ನ ಬಲ ಇಷ್ಟೇ ಏನೋ, ನಾನು ಏನೂ ಮಾಡಲಾರೇನೋ, ಈ ಒಂದು ಭಾವಕ್ಕೆ ನೀವೆಲ್ಲೋ ಹೀಗೆ ಈ ಒಂದು ಆಮೆ ನೋಡಿ
ತನ್ನ ಒಂದು ಪಂಚ ಅಂಗಗಳನ್ನು ಎಳ್ಕೊಂಡು ಚಿಪ್ಪೊಳಗಡೆ ಕುತ್ಕೊಬಿಟ್ಟಿರುತ್ತೆ. ನೀವು ಆ ರೀತಿ ಕುತ್ಕೊಬಿಟ್ಟಿರ್ತೀರಿ. ಹೌದು ಅಲ್ವೋ ಹೇಳಿ? ಅದರಲ್ಲೂ ನವೆಂಬರ್ ಮಾಸ ಈ 8ನೇ ತಾರೀಕು ಅನ್ನತಕ್ಕಂಥದ್ದು ನಿಮ್ಮ ಒಳಗಡೆ ಒಂದು ಅಂಥದ್ದೊಂದು ಮಹಾರಥಿ ಶಕ್ತಿ ಇರುತ್ತದೆ. ಇದೆ, ನೀವು ನಂಬ್ತಿಲ್ಲ. ಯಾವಾಗಲೂ ಹೇಳ್ತಿರ್ತಾರೆ ನಿಮ್ಮ ಬಲ ತಿಳ್ಕೊಳ್ಳಿ, ಡೋಂಟ್ ಜಂಪ್. ಮೊನ್ನೆ ಕೂಡ ಒಂದು ಹುಡುಗ ಇಂಥದ್ದೇ ಒಂದು ಶನಿ, ಅದ್ಭುತವಾದಂಥ ಶನಿ ಕುಜ, ಬ್ಯೂಟಿಫುಲಿ ಕಾಂಬಿನೇಷನ್, ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿಬಿಟ್ಟಿದ್ದಾನೆ ನನ್ನ ಮಗು. ನಾನೇನೋ ಸ್ಟಾರ್ಟಪ್ ಮಾಡ್ತೀನಿ ಸರ್, ವೇಸ್ಟ್ ಮ್ಯಾನೇಜ್ಮೆಂಟ್. ಅಲ್ಲಿ ನೋಡಿದ್ರೆ ಒದ್ದಾಟ, ಬ್ಯಾಕ್ಗ್ರೌಂಡ್ ಇಲ್ಲ, ಬ್ಯಾಕಪ್ ಇಲ್ಲ, ಯಾವುದೋ ಒಂದು ಪ್ರೋವೋಕ್ ಹೇಳ್ಕೊಟ್ಟಿದ್ದಿಷ್ಟೇ. ನೀನೊಬ್ಬ ಮಹಾರಥಿ ಕಣೋ, ನಿನಗೆ ಗೊತ್ತಿಲ್ಲ, ಸ್ವಲ್ಪ ತಡ್ಕೋ, ಒಂದು ಪುಟ್ಟ ಕೆಲಸ ಕಾರ್ಯ ಅದಕ್ಕೆ ಅಂತ ಒಂದು ತಯಾರಿ ಮಾಡ್ಕೊ, ಸಿದ್ಧತೆ ಮಾಡ್ಕೊ, ಒಂದೊಂದೇ ಜೋಡಿಸ್ಕೊಂಡು ಹೆಜ್ಜೆ ಇಡತಕ್ಕಂಥದ್ದು ಮಾಡು, ಗೆಲ್ತಿ. ನೋಡಿ, ಒಮ್ಮೆ ಒಬ್ಬ ರಾಜ, ಅವನಿಗೆ ಒಂದು ಆಲೋಚನೆ ಬರುತ್ತೆ, ನನ್ನ ಊರಿನಲ್ಲಿ ಒಬ್ಬ ಬುದ್ಧಿವಂತ ಬೇಕು, ಈ ರಾಜ್ಯದ ಕೋಶಾಗಾರವನ್ನ ಕಾಪಾಡಲು. ಫೈನಾನ್ಸ್, ಆ ಕೋಶಾಗಾರದ ಅಧಿಕಾರಿ ತೀರ್ಕೊಬಿಟ್ಟಿದ್ದಾನೆ, ಆಯ್ತಾ? ಈಗ ಅದನ್ನ ಒಬ್ಬ ನಿಯತ್ತು, ನಿಜಾಯಿತಿ, ಬುದ್ಧಿವಂತ, ಒಂದು ಕೋಶ ಅಂದ್ರೆ ದುಡ್ಡಿನ ಒಂದು ಫೈನಾನ್ಸ್ ಇಲಾಖೆ, ಆಲೋಚನೆ ಇರಬೇಕು, ವಿವೇಚನೆ ಇರಬೇಕು, ಚಿಂತನೆ ಇರಬೇಕು. ಕೈಯಲ್ಲಿ ಕೋತಿ ಕೈಗೆ ಮಾಣಿಕ್ಯ ಕೊಟ್ರೆ ಏನ್ ಮಾಡುತ್ತೆ ಅಂತ ನಮಗೆ ಗೊತ್ತಿದೆ. ಹಂಗ್ ನೋಡುತ್ತೆ, ಹಿಂಗ್ ನೋಡುತ್ತೆ, ಕಚ್ಚುತ್ತೆ, ಎಲ್ಲೆಲ್ಲೋ ಇಟ್ಕೊಳುತ್ತೆ, ತೆಗೆದು ಬಿಸಾಗುತ್ತೆ. ಅದಕ್ಕೆ ವಾಸನೆನೂ ಇಲ್ಲ, ಗಂಧನೂ ಇಲ್ಲ, ಅದಕ್ಕೇನು ಅಂತ ಎತ್ತು ಬಿಸಾಗುತ್ತೆ. ಅಂಥದ್ದಾಗಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ಒಂದು ಪ್ರಕಟಣೆಯನ್ನ ಹೊರಡಿಸ್ತಾರೆ. ನಮ್ಮ ಒಂದು ಕೋಶಾಗಾರ ಬಾಗಲಿದೆ, ಅದಕ್ಕೆ ಬೀಗ ಹಾಕಿದ್ದೇವೆ. ಯಾರು ಬಂದು ತಮ್ಮ ಬುದ್ಧಿವಂತಿಕೆ, ಜ್ಞಾನ, ತಂತ್ರ, ಟೆಕ್ನಿಕ್ಕು, ಮ್ಯಾಜಿಕ್ಕು, ಮಂತ್ರ, ಯಂತ್ರ, ವಶೀಕರಣ ಏನಾದ್ರೂ ಸರಿ ಬಂದು ಆ ಬಾಗಲನ್ನು ತೆಗೆದವನಿಗೆ, ಅವನಿಗೆ ಅರ್ಧ ಆ ಒಂದು ದುಡ್ಡು ಕೊಡ್ತೇನೆ, ಅದರ ಒಳಗಡೆ ಇರೋದು ಒಳ್ಳೆ ಸ್ಥಾನನೂ ಕೊಡ್ತೇನೆ ಅಂತ ಡಂಗೂರ ಸಾರಿಸ್ತಾನೆ. ನಾಡಿನ ಎಲ್ಲೆಲ್ಲಿಂದಲೋ ವ್ಯಕ್ತಿಗಳು ಬರ್ತಾರೆ. ತುಂಬಾ ದೊಡ್ಡ ದೊಡ್ಡ ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಏನು ಒಂದು ಆಟೋಮೊಬೈಲ್ ಇಂಜಿನಿಯರ್ಸ್, ಬೇರೆ ಬೇರೆ ರೀತಿಯಾದ ಇಂಜಿನಿಯರಿಂಗ್ ಓದ್ಕೊಂಡಿರೋರು, ತುಂಬಾ ದೊಡ್ಡ ದೊಡ್ಡ ಮೆಜಿಷಿಯನ್ಸು, ಯಾರ್ಯಾರೋ ಬರ್ತಾರೆ. ಒಂದು ಕಂಡೀಷನ್, ಮುಟ್ಟದೆ, ಆ ಬೀಗವನ್ನು ಮುಟ್ಟದೆ ಬಾಗಿಲು ತೆಗೆಯಬೇಕು ಅಂತ ರಾಜ ಕಂಡೀಷನ್ ಹಾಕ್ಬಿಟ್ಟಿದ್ದಾರೆ. ಬರ್ತಾರೆ, ಎಲ್ಲರೂ ನಿಂತ್ಕೋತಾರೆ. ಆ ದೂರದಿಂದ ಬಾಗಿಲು ಯಾವ ಸೈಜ್ ಇದೆ, ಅದಕ್ಕೆ ಬೀಗ ಎಷ್ಟು ದೊಡ್ಡ ಸೈಜ್ ಇದೆ, ಏನಿದು ಮುಟ್ಟದೆ ತೆಗಿಬೇಕು ಅಂತಾರಲ್ಲ, ಏನಿರ್ಬೋದು, ಮುಟ್ಟಬಾರ್ದು. ತಗೊಳ್ಳಿ, ಒಬ್ಬೊಬ್ಬ ಇಂಜಿನಿಯರು ಒಂದೊಂದು ಡಿಸೈನ್ ಹಾಕ್ತಾನೆ, ಬಟ್ ಮುಟ್ಟಬಾರ್ದು. ಇದು ಕೂತು ಬಿಟ್ಟಿದೆ. ಹತ್ರಕ್ಕೂ ಯಾರು ಹೋಗ್ತಿಲ್ಲ. ನಾನಾ ಪ್ರಯತ್ನಗಳು, ಒಂದು ವಾರ ಆಯ್ತು, ಒಂದು ತಿಂಗಳಾಯ್ತು. ನೋಡಿ, ಅಂತ ಸಂದರ್ಭದಲ್ಲೇ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಬಂದು ನಿತ್ಯ ನೋಡ್ತಿರ್ತಾನೆ. ಸಾಮಾನ್ಯ, ಇದೇ ರೀತಿಯ 8ರ ಪ್ರಭಾವದಲ್ಲಿ ಹುಟ್ಟಿದ ಮಹಾರಾಜ, ನಾನು ಪ್ರಯತ್ನ ಮಾಡ್ತೇನೆ ಅಂತ. ಮಹಾರಾಜ ಹಾಗೆ ನೋಡ್ತಿರ್ತಾನೆ. ಬಟ್ ಬಂದಿರೋರು ಯಾರು ಒಪ್ಪಲ್ಲ. ನಾವ್ ಎಂಥವ್ರು ಗೊತ್ತೇನೋ, ಎಂಥ ಮೆಜಿಷಿಯನ್ಸ್ ಗೊತ್ತೇನೋ, ಎಂಥ ದೊಡ್ಡ ತಂತ್ರವಿದ್ಯೆ ಕಲ್ತಿದ್ದೇವೆ ಗೊತ್ತೇನೋ, ಟೆಕ್ನಾಲಜಿ ಕಲ್ತಿದ್ದೇವೆ ಗೊತ್ತೇನೋ, ಹೀಗೆ ಆಗಿ ಅವ್ನು ಹೋಗ್ತೀನಿ ಅಂದ್ರೆ ಕಿಚಾಯಿಸ್ತಿದ್ದಾರೆ. ಸಾಮಾನ್ಯ ಮಹಾಸ್ವಾಮಿ ಇದು ಅಂತ. ಈ ಹುಡುಗ ಅವನಿಗೊಂದಿಷ್ಟೇ, ಒಂದು ಪ್ರಯತ್ನ ಮಾಡೋಣ ಬಿಡು, ಬಂದ್ರೆ ಅರ್ಧ, ಬರ್ಲಿಲ್ಲ ಅಂದ್ರೆ ಕಳ್ಕೊಳ್ಳೋದೇನು ಇಲ್ವಲ್ಲ ಅನ್ನೋದೊಂದು ಹೆಜ್ಜೆ, 2 ಹೆಜ್ಜೆ ಇಡ್ತಿದ್ದಾಗೆ ನಿನ್ನ ಅಂತ ದೊಡ್ಡ ಸಭೆ, ಜನಸಾಗರವೇ ತುಂಬಿಬಿಟ್ಟಿದೆ. ಕಾಲೆಳೆಯೋದು, ನಿನ್ ಜಾತಿ ಏನೋ, ನಿನ್ ಕುಲ ಏನೋ, ಏನೋ ಓದ್ಕೊಂಡಿದೀಯಾ, ನಿನ್ನ ಅನುಭವ ಏನೋ, ಯಾವ್ದ್ರಲ್ಲಿ ಇದೆಯೋ ನೀನು, ಈ ರೀತಿ ನಾನಾ ರೀತಿಯ ಪ್ರಭಾವಗಳು ಹೆಜ್ಜೆ ಹೆಜ್ಜೆಗೂ ಕಂಗೆಡಿಸ್ತಿದ್ದಾರೆ. ರಾಜ ನೋಡ್ತಲೇ ಇದ್ದಾನೆ, ಆಜ್ಞೆ ಕೊಟ್ಬಿಟ್ಟ ಆಗ್ಲಿ ಅಂತ.
ಆಗಲಿ, ನೀವೆಲ್ಲನೂ ಪ್ರಯತ್ನ ಮಾಡಿದಿರಲ್ವ, ಆಗಿಲ್ವಲ್ಲ, ಅವನ ಕೈಯಿಂದಲೂ ಆಗಲಿ. ರಾಜನಿಗೇನು ಒಬ್ಬ ಬುದ್ಧಿವಂತ ಬೇಕು, ಆ ಕೋಶವನ್ನ ರಕ್ಷಿಸ್ತಕ್ಕಂಥ ವ್ಯಕ್ತಿ ಬೇಕು. ನೋಡೋಣ ಯಾವ ಹೊತ್ತದಲ್ಲಿ ಯಾವ ಹಾವಿದೆಯೋ ಅಂತ. ಆದ್ರೆ ಅಲ್ಲಿ ಬಂದಿರತಕ್ಕಂಥ ಪಂಡಿತೋತ್ತಮರುಗಳು, ವಂದಿ ಮಾಗಧರಿಗಳು, ಸಾಮಂತರುಗಳು, ನಾನಾ ತರದ ವ್ಯಕ್ತಿಗಳು, ಶಕ್ತಿಶಾಲಿಗಳು, ಬಲಭೀಮನಂತವರು, ಮಹಾವಿದ್ಯಾ ಸರಸ್ವತಿ ಪಾರಂಗತರು, ಪಾರ್ವತಿ ದೇವಿ ಅನುಗ್ರಹದಿಂದ ಶಕ್ತಿವಂತರು, ಲಕ್ಷ್ಮೀ ಪುತ್ರರು, ಯಾರ್ಯಾರೋ ಬಂದಿದ್ದಾರೆ. ಅವನನ್ನ ಹೆಜ್ಜೆ ಹೆಜ್ಜೆಗೂ ಅವನು ಆಗ್ಲಿ ಅಂತ ಒಂದು ಅರ್ಧ ಹೋದ ಬಾಗ್ಲತ್ರ. ಏನು ಮಹಾರಾಜರು ಹೇಳಿಲ್ವಾ ಮುಟ್ಬಾರ್ದು ಅಂತ ಹೇಳ್ಬಿಟ್ಟು, ಇದೇ ನೀನು ಅಂತ. ಇರ್ರಿ ಸ್ವಾಮಿ, ಇರ್ರಿ, ನಾನೊಂದು ಪ್ರಯತ್ನ ಮಾಡಕ್ ಬಿಡಿ, ನಾನು ಏನು ಮಾಡೇ ಇಲ್ಲ ಇನ್ನು, ಯಾಕೆ ಆತರ ಪಡ್ತೀರಿ? ಒಪ್ತಿಲ್ಲ ಯಾರು. ಇದೇ ನೀವು ಹತ್ರ ಹೋಗ್ತಾವನೆ ಅಂತ ಮಹಾರಾಜರಂದ್ರು. ನಾನು ಹೇಳಿದ್ದೇನಲ್ವಾ, ಬೀಗ ಮುಟ್ಟಬಾರದು, ಮುಟ್ಟದೆಯೇ ತೆಗಿಬೇಕು ಅಂತ. ಇಲ್ಲಿ ಏನಾಗಿದೆ, ಇವರೆಲ್ಲರೂ ಬೀಗ ಮುಟ್ಟಬಾರದು ಅಂತ ಹೇಳುತ್ತಿದ್ದ ಹಾಗೆಯೇ ಯೋಚನೆಗೆ ಬಿದ್ದ್ಬಿಟ್ಟಿದ್ದಾರೆ. ಆ ಬೀಗ ತೆಗೆಯೋ ಟೆಕ್ನಿಕ್ ಏನು, ಯಾವ ಥರದ ಕೀ ರೆಡಿ ಮಾಡಬೇಕು, ಏನೇನೋ ಯೋಚನೆ ಮಾಡ್ತಿದ್ದಾರೆ. ಬೀಗ ಮುಟ್ಟಬಾರದು, ಈಗ ಎಂಥದ್ದೇ ಬೀಗ ಹೋಗೋ ಒಂದು ಕೀಲಿಕೆ ಇರುತ್ತೆ, ತಗೊಬಂದು ಹಾಕಿ ಮುಟ್ಲೇಬೇಕು, ಹಿಂಗೆ ಸುತ್ತಲೇಬೇಕು, ಬಾಗಿಲು ತೆಗೆಯುತ್ತೆ. ಇವನ್ ಕೈಲಿ ಏನೂ ಇಲ್ಲ, ಏನೋ ಮಾಡ್ತಾನೆ ಅವನು ಅಂತ ಇವ್ರಿಗೆ ಆಶ್ಚರ್ಯ. ನಮ್ಮ ಕೈಯಲ್ಲಾಗಿದ್ದ ಮೇಲಿಂದ ಮ್ಯಾಗ್ನೆಟ್ ತರ ಒಬ್ಬ ಟ್ರೈ ಮಾಡಿದ್ದಾನೆ, ಏನೇನೋ ವಿಧವಾಗಿರ್ತಕ್ಕಂಥದ್ದು, ಮುಟ್ಟಬಾರದು ಅಂತ ಹೇಳಿರೋದು. ಅದು ಒಂದು ಸೀದಾ ಮುಕ್ಕಾಲ್ ದಾರಿ ಬಂದ್ರೆ ಇನ್ನೂ ಎಗರ್ತಿದ್ದಾರೆ. ಸ್ವಾಮಿ ಒಂದು ಪ್ರಯತ್ನ. ಮಹಾರಾಜನು ಆಶ್ಚರ್ಯವಾಗಿ ನೋಡ್ತಿದ್ದಾನೆ, ಏನ್ ಮಾಡ್ತಾನೆ ಅಂತ. ಸೀದಾ ಹತ್ರ ಬಂದ. ಇವರುಗಳು ನೋಡ್ತಲೇ ಇದ್ದಾರೆ, ಕಿಚಾಯಿಸ್ತಾರೆ ಇದ್ದಾರೆ. ಎಲ್ರು ಅವನೇನ್ ದೊಡ್ಡದಾಗಿ ಮಾಡ್ಬಿಡ್ತಾನ, ತೆಗೆದು ಬಿಡ್ತಾನ, ಆಗ್ಬಿಡುತ್ತಾ, ಹಾಗೆ ಹೀಗೆ ಅಂತ ಸೀದಾ ಬಂದ್ ಬಾಗ್ಲತ್ರ ನೋಡಿ ಹಿಂಗ್ ತಿರುಗ್ದ. ಎಲ್ರು ನೋಡ್ತಿದ್ದಾರೆ. ಈಗ ಅಂದ ಅವನು. ಮಹಾರಾಜನು ನೋಡ್ತಿದ್ದಾನೆ. ಎಲ್ರು ಏನು ಅಂದ್ರು. ಅಲ್ಲ ಹಾಕೊಂಡ್ರು, ಬಾಗಿಲೇ ಹಾಕಿಲ್ವಲ್ರು ಅಂತೇಳಿ ಸುಮ್ಮನೆ ಬಾಗಲ್ ನಿಂಗ ಅಂದ. ಬಾಗಲ್ ತಕ್ಕೊಂಡೇ ಬಿಡ್ತು. ಎಲ್ರೂ ದಿಗ್ಭ್ರಮೆಯಿಂದ ಹಾಗೆ ಕೂತ್ಕೊಬಿಟ್ರಂತೆ. ಇದೇನೋ ಇದು ಅಂತ. ಅಲ್ಲಿ ಮಹಾರಾಜ ಉಪಯೋಗಿಸಿದ ಟ್ರಿಕ್ ಇಷ್ಟೇ, ಬೀಗ ಮುಟ್ಟಬಾರ್ದು ಅಂತ, ಬಾಗಿಲು ಮುಟ್ಟಬಾರ್ದು ಅಂತ ಹೇಳಿಲ್ವಲ್ಲ. ಆ ಬಾಗಿಲೇ ಹಾಕಿಲ್ಲ. ನೋಡೋಣ, ಆ ಕ್ರಿಯೇಟಿವಿಟಿ ಮೈಂಡ್, ಆ ಶಕ್ತಿ ಇದನ್ನೆಲ್ಲ ತಡ್ಕೊಂಡು ಅವಮಾನಗಳನ್ನ, ಕಾಲೆಳೆತವನ್ನ, ಬೆನ್ನಿಗೆ ಚೂರು, ಏನೇನೋ ಅಂತಿದ್ದಾರೆ, ಜಾತಿ, ಧರ್ಮ, ಇನ್ನೊಂದು ಇದೆಲ್ಲ ಯಾರಾದ್ರೂ ಭೇದಿಸ್ಕೊಂಡು ತನ್ನ ಶಕ್ತಿಯನ್ನ ತನ್ನ ಪರಿಧಿಯಲ್ಲೇ ಇಟ್ಟುಕೊಂಡು ಬಂದು ಆ ತಪಸ್ಸಿನ ಹಾಗೆ ಏನಾದ್ರೂ ಸರಿ ನಾನು ತೆಗಿತೇನೆ ಅಂತ ಏಕಲಕ್ಷ್ಯದಿಂದ, ತನ್ನ ಹತ್ರ ಏನೂ ಇಲ್ಲದಿದ್ದರೂ ತನ್ನ ಮೇಲೆ ನಂಬಿಕೆ ಇಟ್ಟು ಮುಂದಕ್ಕೆ ಬರ್ತಾನ ಅನ್ನೋ ಒಂದು ಪರೀಕ್ಷೆ ಅದು. ಆ ತಾಳ್ಮೆ ಇದೆಯಾ, ಆ ಸಂಯಮ ಇದೆಯಾ, ಆ ಸಹನೆ ಇದೆಯಾ? ಖಂಡಿತ ತುಂಬಾ ಜನ ಕಳ್ಕೊಬಿಟ್ಟಿರ್ತಾರೆ. ಆದ್ರೆ 8ರಲ್ಲಿ ಹುಟ್ಟಿದವರಿಗೆ ನೋಡಿ, ಅವನದೇ ಆ ಬಾಗಿಲು ಸುಮ್ಮನೆ ಹಿಂಗಂದ, ಲಾಕೆ ಹಾಕಿಲ್ಲ, ಬೀಗ ಸುಮ್ಮನೆ ಹೆಸರಿಗಿದೆ ಅಷ್ಟೇ, ಸುಮ್ಮನೆ ತಗಲಾಕಿಟ್ಟಿದ್ದಾರೆ. ಇವರೆಲ್ಲರೂ ದಡಿಯರುಗಳು, ಬರೀ ಅವನನ್ನ ಕಾಲೆಳಿತಾ, ನಿನ್ನ ಕೈಯಲ್ಲಿ ಆಗೋಲ್ಲ. ಈ 8ರಲ್ಲಿ ಹುಟ್ಟಿದವರ ತಾಕತ್ತೆ ಅದು. ನೀವು ಒಂದು ಚೂರು, ಯಾಕಂದ್ರೆ ನೀವು ಬೆದರು ಬಿಡ್ತೀರಿ ಮಕ್ಕಳೇ. ಹೇಳದ್ನಲ್ಲ, ಮಹಾರಥಿ. ಯಾಕಂದ್ರೆ ಭೀಷ್ಮರು ಹೇಳುವಂತ ಮಾತಿದು ಕರ್ಣನಿಗೆ, ನೀನೊಬ್ಬ ಅರ್ಧರಥ ಅಂತ ಹೇಳ್ಬಿಟ್ಟಿರ್ತಾರೆ. ಅಲ್ಲೊಂದು ದೈವವಾಕು ನಡಿಬೇಕಿತ್ತು. 11ನೇ ದಿನ ಹೆಚ್ಚು ಕಡಿಮೆ ಆ ಒಂದು ಅಂಬಿನ ಶಯ್ಯೆಯಲ್ಲಿ, ಅಂದ್ರೆ ಬಾಣಗಳ ಮಂಚದಲ್ಲಿ ಮಲಗಿರ್ತಾರೆ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಕರ್ಣ ಬಂದು ಅವ್ರಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ, ತಾತ ಹೇಗಿದ್ದೀರಾ ಅಂತ ಕೇಳ್ತಾರೆ. ನಿನಗೆ ಬೇಜಾರಾಯ್ತಾ? ನನಗೆ ಗೊತ್ತು ನಿನಗೆ ನೋವಾಗಿರುತ್ತೆ. ಅವತ್ತು ತುಂಬಿದ ಸಭೆಯಲ್ಲಿ ನಾನು ನಿನ್ನನ್ನ ಅರ್ಧರಥ ಅಂತ ಹೇಳಿದೆ.
ನನಗೆ ಗೊತ್ತು ನೀನು ಮಹಾರಥಿ, ಅತಿರಥ. ಅತಿರಥ ಅಂದ್ರೆ ಒಂದೇ ಬಾರಿಗೆ 10,000ಕ್ಕೂ ಮೇಲ್ಪಟ್ಟು ಯೋಧರ ಜೊತೆ ಯುದ್ಧ ಮಾಡತಕ್ಕಂಥ ಸಾಮರ್ಥ್ಯ ಇರುವವನನ್ನ ಅತಿರಥ ಅಂತಾರೆ. ಕಡಿಮೆ ಅಂದರೂ 5,000 ಜನಗಳ ಯೋಧರ ಜೊತೆ ಯುದ್ಧ ಮಾಡುವವನನ್ನ ಮಹಾರಥಿ ಅಂತಾರೆ. ನೀನು ಮಹಾರಥಿಯಪ್ಪ. ಇನ್ನು ವಿಶೇಷವಾಗಿ ಸಮರಥಿ ಅಂತ ಹೇಳಿದ್ರೆ ತನಗೆ ಸಮಾನವಾಗಿರ್ತಕ್ಕಂಥ ಒಬ್ಬ ಯೋಧನ ಜೊತೆ ಯುದ್ಧ ಮಾಡತಕ್ಕಂಥವನನ್ನ ಸಮರಥಿ ಅಂತ ಹೇಳ್ತಾರೆ. ಇನ್ನು ಒಬ್ಬನ ಜೊತೆಯಲ್ಲೂ ಯುದ್ಧ ಮಾಡಿದವನನ್ನ ಅರ್ಧರಥ ಅಂತಾರೆ. ಅಲ್ಲಿ ದ್ರೋಣ ಈ ಭೀಷ್ಮರು ಅಂದುಬಿಟ್ಟಿರ್ತಾರೆ, ಈ ಮುದುಕ ನನಗೆ ಹಿಂಗ್ ಅಂದ್ಬಿಟ್ನಲ್ಲ, ನಾನು ಈ ಮುದುಕ ಬೀಳೋವರೆಗೂ ಯುದ್ಧ ಮಾಡುವುದಿಲ್ಲ. ಅದೊಂದಾಗಬೇಕಿತ್ತು. ಅದು ದೇವಿಯ ಶಕ್ತಿ, ಅದು ಭೀಷ್ಮರಿಗೂ ಗೊತ್ತು. ನಾನು ದ್ರೋಣ ಕರ್ಣ ಮೂವರು ಇಳಿದು ಯುದ್ಧ ಮಾಡಿಬಿಟ್ಟರೆ ಪಾಂಡವ್ರ ಕೈಯಲ್ಲಿ ಸೋಲ್ಸಕ್ಕಾಗಲ್ಲ ಅಂತ. ಅಲ್ಲಿ ಗೊತ್ತಿತ್ತು ಇನ್ನೂ ಒಂದು, ನಾವ್ ಏನೇ ಮಾಡಿದ್ರು ದ್ರೋಣ, ನಾನು, ಕೃಪಾಚಾರ್ಯರು, ಅಶ್ವತ್ಥಾಮ, ಶಲ್ಯ, ದುರ್ಯೋಧನ ಎಂಥವ್ರೇನೇ ಮಾಡಿದ್ರು ಕೂಡ ನಮ್ಮದು ಅರ್ಜುನನ ಮುಂದುಗಡೆ ಪಾಂಡವರ ಮುಂದುಗಡೆ ನಿಲ್ಲೋಲ್ಲ. ಆದರೆ ನಾವೆಲ್ಲ ಬಂದು ಯುದ್ಧ ಗೆಲ್ಲಬೇಕು ಅಂತ ಬಂದ್ರೆ ಕರ್ಣ ಹಂಗಲ್ಲ ಯುದ್ಧಕ್ಕೆ ಬರೋದು. ನನ್ನ ಪ್ರಾಣ ಆದ್ರೂ ಕೊಡ್ತೀನಿ, ನನ್ನ ದುರ್ಯೋಧನ ಗೆಲ್ಲಬೇಕು ಅಂತ ಬರ್ತಾನೆ. ಪ್ರಾಣನ ಪಣಕ್ಕಿಟ್ಟೆ ಬರೋದು ಅವನು. ಗೆಲ್ಲಬೇಕು, ಸೋಲೋದು ಆಮೇಲೆ, ಸೋತು ಓಡೋಗೋದು ಆಮೇಲೆ. ಆದ್ರೆ ಈ ಒಂದು ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣ ಇಳಿದ ಅಂದ್ರೆ ಅವನ್ ಪ್ರಾಣನ ಪಣಕ್ಕಿಟ್ಟು ಬಿಡ್ತಾನೆ. ದಾಟ್ ಹ್ಯಾಪನ್ಸ್ 100%. ಯಾಕೆಂದ್ರೆ ಹೇಗೆ ಧೃತರಾಷ್ಟ್ರ 13 ವರ್ಷ ನಿದ್ದೆ ಮಾಡೋಲ್ಲ, ನೀವು ನಂಬೋಲ್ಲ. ಪಾಂಡವರು ವನವಾಸ 12 ವರ್ಷ, 1 ವರ್ಷ ಅಜ್ಞಾತವಾಸ ಅಂದ್ರೆ ಅವ್ನ ನಿದ್ದೆಲೆಲ್ಲ ಭೀಮಂದೇ ಕನವರಿಕೆ. ಬರೀ ಗದೆ ಇಟ್ಕೊಂಡು ತನ್ನ ಮಗನನ್ನ ಹೊಡೆಯುವಂಥದ್ದೇ ಕನಸು. ಬೆಚ್ಚಿ ಬಿದ್ದು ಎದ್ದು ಹೇಳ್ತಿರ್ತಾನೆ. ಅದೇ ರೀತಿ 13 ವರ್ಷ ಇನ್ನೊಬ್ಬರು ನಿದ್ದೆ ಮಾಡ್ತಿರಲ್ಲ ಪಾಂಡವರ ಕಡೆ. ಯಾರು ಗೊತ್ತಾ? ಧರ್ಮರಾಯನಿಗೆ ಎಂಥದ್ದೋ ಒಂದು ಅವ್ಯಕ್ತವಾಗಿರ್ತಕ್ಕಂಥ ಒಂದು ಭಕ್ತಿ ಹಾಗೂ ಪ್ರೀತಿ ಹಾಗೂ ಭಯ, ಗೌರವ ಕರ್ಣನ ನೋಡ್ತಿದ್ರೆ. ಸೂಕ್ಷ್ಮವಾಗಿ ತಗೊಂಡ್ರೆ ಅಣ್ಣ ತಾನೇ ಆಗ್ಬೇಕು. ಎಲ್ಲೋ ಕರ್ಣ ಇದ್ದಾನೆ. ಕರ್ಣ ಬೀಳೋವರೆಗೂ ಧರ್ಮರಾಯರು ನಿದ್ದೆ ಮಾಡಿರೋಲ್ಲ, ಭಯದಲ್ಲೇ ಬದುಕ್ತಿರ್ತಾರೆ. ಅರ್ಧ ಭಯ. ಅವನೊಬ್ಬ ನೋಡಿ, ಅದನ್ನೇ ಹೇಳ್ತಾರೆ, ನೀನು ಮಹಾರಥಿಯಪ್ಪ. ಅದಷ್ಟೇ ಅಲ್ಲ ಕರ್ಣ, ನಿನ್ನನ್ನು ಯಾವ ಮನುಷ್ಯರೂ ಸೋಲಿಸಲು ಆಗುವುದಿಲ್ಲ. ಮನುಷ್ಯರ್ಯಾರು? ಯಾಕಂದ್ರೆ ನೀನು ದೇವತಾ ಗರ್ಭದಿಂದ ಧರಿಸಿದವನು. ಇದನ್ನ ಭೀಷ್ಮರು ಅಷ್ಟೊತ್ತಿಗೆ ಅವನಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಆಯ್ತಾ, ಕೃಷ್ಣರಿಂದ ಕುಂತಿಯಿಂದ ಗೊತ್ತಾಗ್ಬಿಟ್ಟಿದೆ. ಇನ್ನು ಭೀಷ್ಮರಿಂದ ಅದ್ರ ಮೇಲೆ ಇನ್ನೊಂದು ತೇಪೆ ಅಷ್ಟೇ, ತನ್ನ ಜನ್ಮ ರಹಸ್ಯ. ದೇವತಾ ಗರ್ಭದಿಂದ ಹುಟ್ಟಿರೋನಪ್ಪ, ದೇವತಾ ಅಂಶದಿಂದ. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ನೋಡು ನೀನಿದ್ದೀಯ ಅಂತಲೇ ದುರ್ಯೋಧನ ಯುದ್ಧಕ್ಕೆ ಬಂದಿರೋದು, ನಾವಿದ್ದೀವಿ ಅಂತಲ್ಲ. ಸೊ ಅಂಥದ್ದೊಂದು ಮಹಾರಥಿ ಪ್ರಭಾವ ಈ 8-11ರಲ್ಲಿ ಹುಟ್ಟಿದವರು. ನೆನಪಿಟ್ಕೊಳ್ಳಿ, ಸರಿಯಾದ ಸದ್ಬಳಕೆ ನೀವು ಮಾಡಿಕೊಂಡರೆ ಚರಿತ್ರೆಯಲ್ಲಿ ಹೆಸರು ಬರೀತೀರಿ. ಹೌದು ಅಲ್ವೋ? ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ಈ 8ನೇ ತಾರೀಕಲ್ಲಿ ಹುಟ್ಟಿರೋರು. ಹೌದು, ನಿಮ್ಮ ಅಂಜು ಬುರುಕುತನ ಎಷ್ಟು, ನೀವು ನೊಂದಿರೋದೆಷ್ಟು, ಬೆಂದಿರೋದೆಷ್ಟು, ನೀವು ಗೆದ್ದಿರೋದಲ್ಲ, ಎಷ್ಟು ಸೋತಿದ್ದೀರಿ ಅನ್ನೋದನ್ನ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕ್ತೀರಿ ಅಂತ ನಾನು ಕಾಯ್ತಿರ್ತೇನೆ. ಯಾಕಂದ್ರೆ 8-8ರ ಗಂಟು ಶನಿವಾರವೇ, ಹೌದಲ್ವಾ? ಕಾಯ್ತಿರ್ತೇನೆ. ನೀವು ಮಹಾರಥಿ, ದೇವತಾ ಒಂದು ಅಂಶದಲ್ಲೇ ಹುಟ್ಟಿರ್ತಕ್ಕಂಥವ್ರು. ನಿಮಗೆ ನಿಮ್ಮ ಸಾಮರ್ಥ್ಯ ಗೊತ್ತಿಲ್ಲ. ಮೇ ಬಿ ಹೇಳ್ದಲ್ಲ, ಅವ್ನು ಬೀಗ ತೆಗೆದ್ನಲ್ಲ, ಇದನ್ನೆಲ್ಲ ಬೇಯಿಸ್ಕೊಂಡು ಬಂದು ಆ ಬಾಗಿಲಿಗೆ ಮುಟ್ಟೆ ಹೆಂಗ್ ತೆಗೆದ್ನೋ, ನೀವು ಮುಂದಕ್ಕೆ ಹೆಜ್ಜೆ ಹಾಕಿದ್ರೆ ಎಂಥ ಬಾಗಿಲನ್ನು ಬೇಕಾದ್ರೂ ಕೀಲಿ ಕೈ ಇಲ್ಲದೆ ತೆಗೆಯುವಷ್ಟು ಸಾಮರ್ಥ್ಯವಂತರು. ಹೌದು ಅಲ್ವೋ? ಕಾಯ್ತಿರ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ.
ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡ್ಬಿಡೋಣ. ಮೃಗಶಿರ ನಕ್ಷತ್ರ, 8ನೇ ತಾರೀಕು ಶನಿವಾರ. ಬ್ಯೂಟಿಫುಲ್ ಕಾಂಬಿನೇಷನ್, 8-9 ಕಾಂಬಿನೇಷನ್. ಗುಂಡಿಗೆ ಬೇಕು 8-9 ಕಾಂಬಿನೇಷನ್ ಅನ್ನ ಇಟ್ಟುಕೊಳ್ಳಲು ಅಂತ ಹೇಳ್ತವೆ. ಅಂಥದರ ಒಂದು ಸಂಗಮ. ಇಟ್ಸ್ ಲೈಕ್ ಎ 889 ಅನ್ನೋ ಥರ. ಶನಿವಾರ 8ನೇ ತಾರೀಕು, ಅದರ ಮೇಲೆ ಮೃಗಶಿರ 9 ಪ್ರಭಾವ ಅನ್ನತಕ್ಕಂಥದ್ದು. ಮೇಷರಾಶಿ. ಚಂದ್ರ ಕುಜನ ನಕ್ಷತ್ರದಲ್ಲಿದ್ದು, ಕುಜ ನಿಮಗೆ 8ನೇ ಮನೆಯಲ್ಲಿದ್ದಾನೆ. ಸ್ವಲ್ಪ ವಾದ ವಿವಾದ, ಜಗಳ, ಕಲಹ, ದೊಡ್ಡ ಕಾರ್ಯ, ದೊಡ್ಡ ವ್ಯವಸ್ಥೆಗಳಿಗೆ, ವಾದ ವಿವಾದಗಳಿಗೆ ಹೋಗಬೇಡಿ. ಮುಖ್ಯವಾಗಿ ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಎಲೆಕ್ಟ್ರಿಸಿಟಿ ಇಲಾಖೆ, ಲೀಗಲ್ ಇಲಾಖೆಯಲ್ಲಿರೋರಿಗೆ ಇದು ಪ್ರಯೋಜನಕ್ಕೆ ಬರುತ್ತೆ. ಸಾಮಾನ್ಯರು ಎಲ್ಲೆಲ್ಲೋ ಹೋಗಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ತೋರಿಸ್ದಾಗೆ ಬಡವನ ಕೋಪ ದವಡೆಗೆ ಮೂಲ ಅಂತ ಹೊಡೆಸ್ಕೊಂಡು ಬಂದ್ಬಿಡ್ತವೆ. ತುಂಬಾ ಎಚ್ಚರಿಕೆ. ನೋ ತಗಾದೆ, ನೋ ಕಿರಿಕಿರಿ, ನೋ ಟೆನ್ಷನ್, ನೋ ಕಾಂಟ್ರವರ್ಷಿಯಲ್ ಥಿಂಗ್ಸ್. ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿ. ವೃಷಭ ರಾಶಿ. ಚಂದ್ರ ಕುಜನ ನಕ್ಷತ್ರ, ಕುಜ ಶನಿ ನಕ್ಷತ್ರ. ಸೊ ಡಿಗ್ಗಿಂಗು, ಮೈನಿಂಗು, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್ನು, ಇಂಥ ಒಂದು ವಿಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವರಿಗೆ ಬೆಂಕಿ ಹತ್ರ, ದೊಡ್ಡ ದೊಡ್ಡ ಮೈನಿಂಗು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಬೆಟ್ಟಗುಡ್ಡಗಳ ಒಂದು ವಿಭಾಗಗಳಲ್ಲಿ ಕೆಲಸ, ತುಂಬ ಭಾರವಾದ ವಸ್ತುಗಳು, ಟ್ರಕ್ಕುಗಳು, ಈ ಒಂದು ರಫ್ತು ಆಮದು, ಸರಕುಗಳ ಗೋಡೌನ್ಸು, ಇಂಥವುಗಳಲ್ಲಿ ಕೆಲಸ ಕಾರ್ಯ, ಆ ಭಾರ ಹೊರಗೆ ಗುಂಡಿಗೆ ಬೇಕು ಅಂತ ಒಂದು ದಿನ. ಬ್ಯೂಟಿಫುಲ್ ಜರ್ನಿ. ಬಟ್ ಎಲ್ಲೋ ಸ್ವಲ್ಪ ಬೇಯ್ತಿರಿ. ಸುಬ್ರಹ್ಮಣ್ಯರ ಆರಾಧನೆ ಮಾಡಿಕೊಳ್ಳಿ. ಚಂದ್ರ ಕುಜನ ಸಾರ. ಕುಜ 6ನೇ ಮನೆಯಲ್ಲಿದ್ದಾನೆ. ಎಸ್, ಎಲ್ಲೋ ಒಂದು ಜಗಳ, ಕಲಹ, ಕೋಪ, ವಿಕೋಪಕ್ಕೆ ಪ್ರಕೋಪ ಮಾಡಿರ್ತಾನೆ, ಟ್ರಿಗರ್ ಮಾಡಿರ್ತಾನೆ. ಯಾರ್ದೋ ಮೇಲೆ ಎಲ್ಲಿಯೋ ಒಂದು ಟೆನ್ಷನ್ ತಂದಿಡ್ತಾನೆ, ಎಲ್ಲಿಂದಲೂ ಸುತ್ತಮುತ್ತ. ಯಾಕಂದ್ರೆ 12ನೇ ಮನೆಯಲ್ಲಿ ಚಂದ್ರ ಮನೋಕಾರಕ, ಕುಜನ ಪ್ರಭಾವ, ಬುಧನಿಗೂ ಅವನು ಆಗೋಲ್ಲ. ಬುಧನ ಜೊತೆಗೆ ಬೇರೆ ಕುಳಿತಿರೋದ್ರಿಂದ ಖಂಡಿತ ಸ್ವಲ್ಪ ಹಿಂದೆ ಮುಂದೆ ನೋಡಿಕೊಂಡು ಹೆಜ್ಜೆ ಹಾಕಿ. ದೂರ ಪ್ರಯಾಣ ಬೇಡ, ದೂರದ ಕೆಲಸ ಬೇಡ. ರಿಯಲ್ ಎಸ್ಟೇಟ್ ಅಲ್ಲಿರತಕ್ಕಂಥವರಿಗೆ ವಾಹನಗಳ ಬಿಡಿಭಾಗಗಳ ಮಾರಾಟ, ರಿಪೇರಿ, ಸರ್ವಿಸು, ಆಟೋಮೊಬೈಲ್ ಇಂಡಸ್ಟ್ರಿ, ಸ್ವಲ್ಪ ಒತ್ತಡದ ಛಾಯೆ, ದೂರ ಪ್ರಯಾಣ, ಜಾಗ್ರತೆ. ಕರ್ಕಾಟಕ ರಾಶಿ. ಚಂದ್ರ ಕುಜನ ಸಾರ. ಕುಜ ಪಂಚಮದಲ್ಲಿದ್ದಾನೆ. ಸ್ವಲ್ಪ ಥ್ರೆಟ್ಟೆ, ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಮಂದವಾಗಿ ನಡೆಯತಕ್ಕಂಥ ದಿನವಾಗಿರುತ್ತೆ. ಚಂದ್ರ ಲಾಭದಲ್ಲಿರೋದು ಲಾಭವೇ. ಸಮಥಿಂಗ್ ಇಂಜಿನಿಯರಿಂಗ್ ವಿಭಾಗ, ಈ ಒಂದು ನೇವಿ ಇಂಜಿನಿಯರ್ಸ್ ಇರ್ಬೋದು, ಏರ್ಲೈನ್ಸ್ ಇಂಜಿನಿಯರ್ಸ್ ಇರ್ಬೋದು, ಮೆಷಿನರಿ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ಅಗ್ರಿಕಲ್ಚರ್ ಇಂಜಿನಿಯರ್, ಹೈನುಗಾರಿಕೆ ಇಂಜಿನಿಯರ್, ವೆಟರ್ನರಿ ಡಾಕ್ಟರ್ಸ್, ಜೈಲು ಖಾನೆಗಳಲ್ಲಿ ಕೆಲಸ, ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ, ತುಂಬಾ ಅದ್ಭುತವಾದಂಥ ಪ್ರಗತಿ ಕಾಣಿಸ್ತಕ್ಕಂಥ ಒಂದು ದಿನ. ಸಿಂಹರಾಶಿ. ಚಂದ್ರ ಕುಜನ ಭಾವ. ಕುಜ ಸುಖದಲ್ಲಿದ್ದಾನೆ ಶನಿ ಸಾರದಲ್ಲಿ. ಸೊ ಓಡಬೇಕು. ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ, ಜುಡಿಷಿಯಲ್ ಸಿಸ್ಟಮ್ ನಲ್ಲಿ ಇದ್ದೀರಿ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆ, ರೆವಿನ್ಯೂ ಇಲಾಖೆ, ಸರ್ವೆ ಇಲಾಖೆ, ಭೂಮಾಪನ ಇಲಾಖೆ, ಈ ಸ್ವತ್ತು, ಬಿ ಸ್ವತ್ತು, ಎ ಸ್ವತ್ತು, ಕನ್ವರ್ಷನ್ಸ್, ಇದೆಲ್ಲ ಹೇಳ್ತಿದ್ದೀರಲ್ವಾ, ಅಂತ ಒಂದು ವಿಭಾಗ. ಇವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರೋರು ಸ್ವಲ್ಪ ಒತ್ತಡದ ಛಾಯೆ.
ಶನಿ ಬೇರೆ ಅಷ್ಟಮದಲ್ಲಿದ್ದಾನಲ್ವ, ಒಂಚೂರು ಒತ್ತಡದ ಛಾಯೆ, ಮಿಕ್ಕಂತೆ ಬದುಕು ಕಟ್ಟಿಕೊಳ್ಳಲಿಕ್ಕೆ ತೊಂದರೆ ಏನಿಲ್ಲ. ಕನ್ಯಾ ರಾಶಿ, ಚಂದ್ರ ಕುಜನ ಸಾರ ಭಾಗ್ಯದಲ್ಲಿ, ಆ ಕುಜ 3ನೇ ಮನೆಯಲ್ಲಿ, ಶನಿ ಸಾರದಲ್ಲಿದ್ದು ಶನಿ ಸಪ್ತಮದಲ್ಲಿ, ಆ ಶನಿ ಗುರು ಸಾರದಲ್ಲಿ, ಆ ಗುರು ನಿಮಗೆ ವಿಶೇಷವಾಗಿ ಲಾಭದಲ್ಲಿ. ಇಟ್ಸ್ ಕೈಂಡ್ ಆಫ್ ಎ ಬ್ಯೂಟಿಫುಲ್ ಕಾಂಬಿನೇಷನ್. ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್, ಫ್ಲೋರಿಸ್ಟು, ಈ ಒಂದು ಶುಭ ಕಾರ್ಯಗಳಿಗೆ ಡಿಸೈನ್ ಮಾಡ್ತಕ್ಕಂಥದ್ದು, ಪ್ಲಾನಿಂಗ್ ಮಾಡಿಕೊಡ್ತಕ್ಕಂಥದ್ದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು, ಎಲೆಕ್ಟ್ರಿಸಿಟಿ ಬೋರ್ಡ್ಸ್, ಎಲೆಕ್ಟ್ರಿಸಿಟಿ ಸ್ವಿಚ್ ಬೋರ್ಡ್ಸ್, ಈ ಥರದ ಸರ್ವಿಸಿಂಗ್, ಹಾರ್ಡ್ವೇರ್, ನೆಟ್ವರ್ಕಿಂಗ್, ಇಂಥ ವಿಭಾಗದ ಉದ್ಯೋಗ ಕೆಲಸ ಕಾರ್ಯಗಳು ತುಂಬ ಅನುಕೂಲ. ತುಲಾ ರಾಶಿ, ಚಂದ್ರ ಕುಜನ ಸಾರ, ಕುಜ 2ನೇ ಮನೆಯಲ್ಲೇ. ಸೊ ವೃತ್ತಿಯಲ್ಲಿ ಖಂಡಿತ ಪಾಲುದಾರಿಕೆಯ ವೃತ್ತಿ, ಫ್ರೆಂಡ್ಶಿಪ್ ವೃತ್ತಿ, ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಮಗಳೇ. ಎಸ್, ಎಲ್ಲೂ ನಿಮ್ಮ ಎಲ್ಲೇ ಮೀರಿ ಹೋಗ್ತಕ್ಕಂಥದ್ದಾಗುತ್ತೆ. ಓವರ್ ಕಮಿಟ್ಮೆಂಟ್ ಆಗ್ಬಿಡೋದು, ಓವರ್ ಬರ್ಡನ್ ಎತ್ಕೊಳ್ಳೋದು, ಓವರ್ ರಿಸ್ಕ್ ಎತ್ಕೊಳ್ಳೋದು, ದೊಡ್ಡ ಮನೆ, ದೊಡ್ಡ ಜಾಗ, ದೊಡ್ಡ ಗಾಡಿ, ಏನೋ GST ಕಮ್ಮಿ ಮಾಡಿದ್ದಾರೆ, ಅದಕ್ಕೆ ಕಮ್ಮಿ ಮಾಡಿದ್ದಾರೆ, ತಗೋಬಿಡೋಣ, ಮಾಡಿಬಿಡೋಣ ಅನ್ನತಕ್ಕಂಥದ್ದು ತುಲಾ ರಾಶಿಯವರು ಹೋಗ್ಬೇಡಿ. ಯಾಕಂದ್ರೆ ಗುರು ಅಲ್ಲಿ ಕಾರಕ ಭಾವನಾ ಆಸ್ತಿಯಲ್ಲಿದ್ದಾನೆ, ಒಂಥರ ಮೊಂಡು ಧೈರ್ಯ ಮಾಡಿಸ್ಬಿಡ್ತಾನೆ. ಚಿಕ್ಕಗಳಿಗೆ ಸಿಲುಕಾಕೋತೀರಿ, ನೋಡ್ಕೊಂಡು ಒಂದೊಂದೇ ಹೆಜ್ಜೆ ಮುಂದಕ್ಕಿಡಿ. ಎಸ್ಪೆಷಲಿ ಈ ಸ್ಟಾಕ್ ಮಾರ್ಕೆಟು, ಟ್ರೇಡಿಂಗು, ಸ್ವಲ್ಪ ಆಳಕ್ಕಿಳಿರಿ, ಸಮಯ ತಗೊಳ್ಳಿ. 6 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷ, ಅದಕ್ಕೊಂದು ಥೀಸಿಸ್ಸು, ತಯಾರಿ, ಸಿದ್ಧತೆಗಳು, ಓದ್ಕೊಳ್ಳೋದು, ಇವೆಲ್ಲ ಏನಾದರೂ ಒಂದು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಸಮಯ ತಗೊಂಡು ಹೆಜ್ಜೆ ಹಾಕಿ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಚಂದ್ರ ಕುಜನ್ ಸಾರ, ಕುಜ ನಿಮ್ಮ ಮನೆಯಲ್ಲೇ. ಆಯಿಲು, ಪೆಟ್ರೋಲು, ಲಿಕ್ಕರು, ಚಿಕನ್ನು, ಈ ಒಂದು ಮೀಟ್ ಬಿಸ್ನೆಸ್ ಮಾಡ್ತಿದ್ದೀರಾ, ಕೇಬಲ್ ಬಿಸ್ನೆಸ್ ಅಲ್ಲಿದ್ದೀರಾ, ಇಂಟರ್ನೆಟ್ ಬಿಸ್ನೆಸ್ ಅಲ್ಲಿದ್ದೀರಾ, ಮಾಧ್ಯಮ ರಂಗದಲ್ಲಿದ್ದೀರಾ, ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಾ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಧನುಸು ರಾಶಿ, ಚಂದ್ರ ಕುಜನ ಸಾರ, ಎಸ್, ಲೀಡರ್ಸ್, ಅಡ್ಮಿನಿಸ್ಟ್ರೇಟರ್ಸ್, ಇಂಥವುಗಳಲ್ಲಿ ಕೆಲಸ ಮಾಡ್ತಿದ್ರು. ಒಂಥರ ರಕ್ಷಕ ಭಟರು, ಮಿಲಿಟರಿ, ಪೊಲೀಸು, ಡಿಫೆನ್ಸ್ ಚೆನ್ನಾಗಿದೆ. ಬಟ್ ಒತ್ತಡವೇ. ಕುಜ 12ನೇ ಮನೇಲಿ ಇದ್ದಾನೆ ನೋಡಿ. ಅಂತ ದೊಡ್ಡ ಕೆಲಸ ಸುಮ್ಮನೆ ಏನಲ್ಲ, ಎಲ್ರ ಕೈಲೂ ಮಾಡ್ಲಿಕ್ಕೆ ಆಗೋಲ್ಲ. ಆ ರಕ್ಷಕ, ಅವನಿಗೇ ರಕ್ಷೆ ಇಲ್ಲ ಪಾಪ. ಅವ್ರ ಸ್ಯಾಲ್ರಿಗಳ ಸ್ಟ್ರಕ್ಚರ್ ನೋಡಿ, ಅವ್ರಿಗೊಂದು ವಸತಿಗಳ ವ್ಯವಸ್ಥೆ ನೋಡಿ, ಪೊಲೀಸ್ ಇಲಾಖೆ, ಇನ್ನೊಂದು ಇಲಾಖೆ, ಕೆಲವೊಂದು ನಮ್ಮನ್ನ ಹೇಗೆ ಕಾಪಾಡ್ತಾರೆ. ಅವ್ರಿಗೆ 24 ಗಂಟೆ ಸರ್ವೀಸು, ಯಾವಾಗ ಕರೆದ್ರೆ ಬರಬೇಕು, ಏನಂದ್ರೆ ಏನ್ ದೊಂಬಿ ಆದ್ರೂ, ಏನ್ ಗಲಾಟೆ ಆದ್ರೂ, ಏನ್ ಕಳ್ಳತನ ಆದ್ರೂ ಅವ್ರಿಗೆ ಯಾರು ರಕ್ಷಣೆ ಇಲ್ಲ ಪಾಪ. ಸೊ ಹೆಚ್ಚು ಜವಾಬ್ದಾರಿ, ಹೆಚ್ಚು ಟೆನ್ಷನ್ ಒಂದು ದಿನ ಅನ್ನತಕ್ಕಂಥದ್ದು, ಮಿಕ್ಕಂತೆ ತೊಂದರೆಗಳೇನೂ ಇಲ್ಲ. ಮಕರ ರಾಶಿ, ಚಂದ್ರ ಪಂಚಮದಲ್ಲಿ ಕುಳಿತಿರೋದು ಒಳ್ಳೇದು. ಆದ್ರೆ ಕುಜನ ಸಾರದಲ್ಲಿರೋದ್ರಿಂದ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಗಾಡಿ ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆ. ಸಣ್ಣ ಪುಟ್ಟ ಗಾಯ, ಇಂಜುರಿ ಇವುಗಳುಂಟು. ಸ್ವಲ್ಪ ಗಾಡಿ ಓಡಿಸುವಾಗ ನೀವು ಇವತ್ತು ಓಡಿಸದೇ ಇದ್ರೇನೆ ಉತ್ತಮ. ಆಯ್ತು, ಲಾಂಗ್ ಜರ್ನಿ ಬೇಡ. ಬಟ್ ಪ್ರಾಪರ್ಟಿ ಕನ್ಸಲ್ಟೆಂಟ್ಸ್ ಆಗಿ ಏನಾದರೂ ಮಾಡ್ತಿದ್ದೀರಿ, ವೆಹಿಕಲ್ ಕನ್ಸಲ್ಟೆಂಟ್ಸ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಕುಂಭರಾಶಿ, ಚಂದ್ರ ಕುಜನ ಸಾರ, ನಿಮಗೂ ಅವನಿಗೂ ಆಗೋಲ್ಲ. ಚಂದ್ರನೂ ಬಾಧಕ, ಕುಜನೂ ಬಾಧಕ. ಅದೃಷ್ಟಕ್ಕೆ ಕುಜ ಶನಿ ಸಾರದಲ್ಲಿದ್ದಾನೆ. ದಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಚೆನ್ನಾಗಿದೆ. ಸರ್ವಿಸ್ ಕೊಡತಕ್ಕಂಥ ಯಾವುದೇ ಒಂದು ವೃತ್ತಿ, ಅದು ಹೌಸ್ ಕೀಪಿಂಗ್ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ವಾಚ್ಮನ್ ಇರ್ಬೋದು, ಒಂದು ಕುಕ್ ಇರ್ಬೋದು, ಒಬ್ಬ ಕೆಲಸಗಾರ, ಸಾಮಾನ್ಯ ಕೆಲಸಗಾರ ಅಂತ ಅಂದುಕೊಂಡು ಯಾವ ಕೆಲಸವಾದರೂ ಆತ್ಮತೃಪ್ತಿಯಿಂದ ಇವತ್ತು ಹೆಜ್ಜೆ ಹಾಕಿ ಪರಿಪೂರ್ಣವಾದಂಥ ಲಾಭವನ್ನ ನೋಡ್ತಕ್ಕಂಥ ಒಂದು ದಿನ. ನಾನೇ ರಾಜ, ನನಗೆಲ್ಲ ಗೊತ್ತು ಅಂದ್ರೆ ಬಿದ್ದು ಬಿಡ್ತೀವಿ. ಇನ್ನು ಮೀನ ರಾಶಿ,
ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಿ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಿ, ಈ ಸರ್ವೆ ಇಲಾಖೆಯಲ್ಲಿ ಇದ್ದೀರಿ, ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟಲ್ಲಿ ಇದ್ದೀರಿ, ಅದರ ಒಂದು ಸೇಲ್ಸು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಿ, ಕನ್ಸ್ಟ್ರಕ್ಷನ್ ಲೈನಲ್ಲಿ ಇದ್ದೀರಿ, ಆ ಪ್ಲಂಬರ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಮೇಸ್ತ್ರಿ ಕೆಲಸ ಇರ್ಬೋದು, ಸೂಪರ್ವೈಸಿಂಗ್ ಕೆಲಸ ಇರ್ಬೋದು, ಆರ್ಕಿಟೆಕ್ಚರ್ ಇರ್ಬೋದು, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಇರ್ಬೋದು, ಸಿವಿಲ್ ಇಂಜಿನಿಯರಿಂಗ್ ಇರ್ಬೋದು, ಇಂಟೀರಿಯರ್ ಇಂಜಿನಿಯರಿಂಗ್ ಇರ್ಬೋದು. ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.